ಪ್ರತಿಕಾರಕ್ಕೆ ಪ್ರತಿಜ್ಞೆಯ ವಿಚಾರದಲ್ಲಿ ಈಗ ಯಾವ ರೀತಿಯಾಗಿ ಸರ್ಕಾರ ಕೇಂದ್ರ ಸರ್ಕಾರ ಮುಂದಾಗುತ್ತೆ ಅನ್ನುವಂಥದ್ದಿದೆ. ಇನ್ನೊಂದು ಕಡೆಗೆ ಈಗ ಶತ್ರುಗಳ ಹುಟ್ಟಡಗಿಸೋಕೆ ಸೇನೆ ಮುಂದಾಗಿದೆ. ಪ್ರತಿ ಮನೆಗಳಲ್ಲೂ ಕೂಡ ಉಗ್ರರಿಗಾಗಿ ಶೋಧವನ್ನ ಮಾಡ್ತಾ ಇದ್ದಾರೆ. ಗನ್ ಹಿಡಿದು ಶೋಧವನ್ನ ಸೇನೆ ನಡೆಸಿದೆ. ಘಟನೆ ನಡೆದು ಮಾರನೇ ದಿನನೇ 1500ಕ್ಕೂ ಹೆಚ್ಚು ಮನೆಗಳನ್ನ ಹುಡುಕಾಡಿದ್ದಾರೆ. ಅವತ್ತು ಅಂದ್ರೆ ನಿನ್ನೆ ಪುಲ್ವಾಮಾ, ಹಂದ್ವಾರ, ಕಥುವಾ, ಕುಲ್ಗಾಮ್, ಪುಲ್ವಾಮಾನಲ್ಲಿ ಉಗ್ರರಿಗೆ ಶೋಧವನ್ನ ಮಾಡಿದ್ದಾರೆ. ಶತ್ರುಗಳ ಹುಟ್ಟಡಗಿಸೋಕೆ ಈಗ ಸೇನೆ ಮುಂದಾಗಿದೆ. ಬಾರಾಮುಲ್ಲಾ ಕೂಡ ಅಲ್ಲೇ ಬರುತ್ತೆ. ಬಾರಾಮುಲ್ಲಾದಲ್ಲೂ ಕೂಡ ಇದೆ. ಎಲ್ಲಾ ಕಡೆಯೂ ಕೂಡ ಇದೇ ರೀತಿಯಾಗಿ ಗನ್ ಹಿಡ್ಕೊಂಡು ಮನೆಗೆ ನುಗ್ಗಿ ಶೋಧವನ್ನ ಮಾಡಿದ್ದಾರೆ. Sabe? ಗನ್ ಹಿಡಿದು ಈಗ ಸೇನೆಯಿಂದ ಶೋಧ. ಇದಕ್ಕಿಂತಲೂ ತುಂಬಾ ಟಫ್ ಆಗಿರುತ್ತೆ. ಹುಡುಕಾಡ್ತಾ ಇದ್ದಾರೆ, ಯಾವುದನ್ನು ಕೂಡ ಬಿಡೋದಿಲ್ಲ. ಮನೆ ಒಳಗಡೆಗೆ ಏನಾದರೂ ಮನೆಗಳು ಇದೆಯಾ, ಕೆಲವೊಂದು ಟೈಮಲ್ಲಿ ಒಳಗಡೆಗೆ ಅವಿತು ಕುಟ್ಕೊಳ್ಳುವಂಥ ಜಾಗ ಇರುತ್ತೆ, ಅಂಥವುಗಳನ್ನೆಲ್ಲ ಇರ್ತಾರೆ. ಮುಂದ್ಗಡೆಗೆ ಮಾತ್ರ ಸಮಾಜದಲ್ಲಿ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಹೇಳೋದು. ಬಟ್ ಸಪೋರ್ಟಿಂಗ್ ಮಾಡುವಂಥವ್ರು ತುಂಬ ಜನ ಇದ್ದಾರೆ ಕಾಶ್ಮೀರದಲ್ಲಿ. ಅದರ ಪರಿಣಾಮವಾಗಿ ಉಗ್ರರಿಗೆ ಆಶ್ರಯವನ್ನು ಕೊಟ್ಟಿರೋದು. ಹಾಗಾಗಿ ಸ್ಥಳೀಯರಿಂದಲೇ ಒಂದು ದೊಡ್ಡ ಮಟ್ಟದಲ್ಲಿ ಸಾಥ್ ನೀಡಿದ್ರಿಂದಲೇ ಈ ರೀತಿಯಾಗಿ ಆಗೋಕ್ಕೆ ಶುರುವಾಗಿದ್ದು. 15-20 ಕಿಲೋಮೀಟರ್ ಒಳಗಡೆಗೆ ಬಂದು ಈ ರೀತಿಯಾಗಿ ಮಾರಣ ಹೋಮವನ್ನು ಮಾಡ್ತಾರೆ ಅನ್ನೋದಾದರೆ ಅವರಿಗೆ ಸ್ಥಳೀಯರ ಸಹಕಾರ ಇಲ್ಲದೆ ಇದು ಯಾವುದೂ ಆಗೋದಿಲ್ಲ. ಆಮೇಲೆ ಯಾವ ಟೈಮಲ್ಲಿ ಅಲ್ಲಿ ಫೋರ್ಸ್ ಇರೋದಿಲ್ಲ, ಯಾವ ಟೈಮಲ್ಲಿ ಅಲ್ಲಿ ಇಲ್ಲ, ಅಲ್ಲಿ ಯಾವಾಗ ಖಾಲಿ ಇದೆ, ಬರೀ ಜನ ಇದ್ದಾರೆ ಅನ್ನೋದು ಗೊತ್ತಿದ್ದು ಎಲ್ಲ ಇನ್ಫಾರ್ಮೇಷನ್ ಇಟ್ಕೊಂಡೇ ಆ ರೀತಿಯಾಗಿ ಬಂದಿದ್ದಾರೆ. ಅಂದರೆ ಸ್ಥಳೀಯರು ಯಾರೋ ಮಾಹಿತಿಯನ್ನು ಇದನ್ನೆಲ್ಲವನ್ನು ಕೊಟ್ಟಿದ್ದಾರೆ. ಅವರ ನೆರವಿಲ್ಲದೆ ಇದು ಯಾವುದೂ ಕೃತ್ಯವನ್ನು ಮಾಡಿಲ್ಲ. ಹಾಗಾಗಿ ಹುಡುಕಾಡ್ತಾ ಇದ್ದಾರೆ. ಇದು ಉಗ್ರರ ಮನೆಯನ್ನು ಉಡಿಸ್ ಮಾಡಿರೋದು. ಅವರ ಕುಟುಂಬದವರು ಇರುವಂತಹ ಜಾಗ. ಈಗಾಗಲೇ ಅವರ ಸಹೋದರನ ಕರ್ಕೊಂಡು ಬಂದು ವಿಚಾರಣೆ ಎಲ್ಲ ಮಾಡ್ತಾ ಇದ್ದಾರೆ. ಅವ್ರ ಮನೆ ವ್ಯವಸ್ಥೆ ಯಾರ್ಯಾರಿದ್ದಾರೆ ಸಿಕ್ಕಿದ್ದಾರೆ ಅವ್ರನ್ನೆಲ್ಲ.